ವಿಕ್ರಾಂತ್ ಎಂಬ ಕಾಡಾನೆಯ ಚಲನವಲನಗಳನ್ನು ಅರಿಯಲು ಬಂದಿದ್ದ ಇಟಿಎಫ್ ಸಿಬ್ಬಂದಿಯ ವಾಸನೆ ಗ್ರಹಿಸಿದ ಕಾಡಾನೆ ಆತ ಕುಳಿತ ಮರದ ಕೆಳಗೆ ಬಂದು ನಿಂತಿರುವ ಘಟನೆ ಬೇಲೂರು ತಾಲೂಕಿನ ಅರೇಹಳ್ಳಿಯಲ್ಲಿ ನಡೆದಿದೆ. ಗುರುವಾರ ಬೆಳಗ್ಗೆ 10 ಗಂಟೆಯ ಸಮಯದಲ್ಲಿ ಈ ಘಟನೆ ನಡೆದಿದ್ದು, ಪುಂಡಾನೆ ಕಾರ್ಯಾಚರಣೆಯಲ್ಲಿ ತೊಡಗಿರುವ ಅರಣ್ಯ ಇಲಾಖೆಯ ಇಟಿಎಫ್ ಸಿಬ್ಬಂದಿ ಕಾಡಾನೆಗಳ ಚಲನವಲನಗಳನ್ನು ತಿಳಿಯಲು ಇಟಿಎಫ್ ಸಿಬ್ಬಂದಿಯೊಬ್ಬರು ಮರವೇರಿ ಕುಳಿತಿದ್ದರು. ಆತನ ವಾಸನೆ ಗ್ರಹಿಸಿದ ವಿಕ್ರಾಂತ್ ಕಾಡಾನೆ ಮರದ ಬಳಿಯೇ ಬಂದು ನಿಂತಿದೆ. ಇದರ ಜೊತೆಗೆ ಮತ್ತೊಂದು ಆನೆಯೂ ಸಹ ಅಲ್ಲಿಗೆ ಬಂದಿದ್ದು, ಕೆಲ ಹೊತ್ತು ಮರದ ಕೆಳಗೆ ನಿಂತು ನಂತರ ವಾಪಸ್ಸಾಗಿವೆ. ಮಲೆನಾಡು ಭಾಗದಲ್ಲಿ ನಿದ್ದೆಗೆಡಿಸಿರುವ ಕಾಡಾನೆಗಳ ಉಪಟಳ ತಡೆಯಲು ಕಾಡಾನೆ ಸೆರೆ ಕಾರ್ಯಾಚರಣೆ ಇಂದು ಸಹ ಮುಂದುವರೆದಿದೆ. ಆದರೆ ಕಾರ್ಯಾಚರಣೆಯ ಪ್ರತಿ ಕ್ಷಣವೂ ಸಹ ಅರಣ್ಯ ಇಲಾಖೆಯ ಸಿಬ್ಬಂದಿಗಳಿಗೆ ಸವಾಲಾಗಿ ಪರಿಣಮಿಸಿದೆ.